ಸಿದ್ದರಾಮಯ್ಯನವರು ನಿಮ್ಮ ಕುಟುಂಬನೇ ಸಾಕಷ್ಟು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಅವ್ರದ್ದು ಯಾವ ಕುಟುಂಬ? ಸಿದ್ದರಾಮಯ್ಯ ಮೊದಲನೇ ಮಗ ಇದ್ದಾಗ ಮೊದಲನೇ ಮಗನ ಬೆಳೆಸಬೇಕು ಅಂತ ನೋಡಿದ್ರು. ಅವರ ಅಕಾಲಿಕ ಮರಣದಿಂದ ಈಗ ಎರಡನೇ ಮಗ ಡಾಕ್ಟರ್ ಆಗಿದ್ದವರು ಯಾತಿಗೆ ರಾಜಕೀಯಕ್ಕೆ ಬಂದಿದ್ದಾರೆ? ಯಾತಕಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ವಸೂಲಿಗೆ ಇಟ್ಟು ಬಂದಿದ್ದಾರೆ? ಅವ್ರದ್ದು ಯಾವ ಕುಟುಂಬ? ಸಿದ್ದರಾಮಯ್ಯನವ್ರದ್ದು. ಇಷ್ಟು ದಿವಸ ದೇವೇಗೌಡರು ಕುಟುಂಬದ ಬಗ್ಗೆ ಚರ್ಚೆ ಮಾಡಿ, ದೇವೇಗೌಡರು ಕುಟುಂಬದಲ್ಲಿ ಏನೋ ಮಗ, ಮೊಮ್ಮಗ, ಬರೀ ಮೊಮ್ಮಗ ಇದೆಲ್ಲ ದೂರದ್ರಲ್ಲ. ಇವತ್ತು ನಿಮ್ಮ ಡೆಪ್ಟಿ CM ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಅವರೇ? ಇಷ್ಟು ಜನ MLAಗಳು ಎಲ್ಲ ಮಾಡ್ಕೊಂಡು ತಯಾರು ಮಾಡ್ಕೊಂಡಿದ್ದಾರೆ. ಇವಾಗ ಕೇಂದ್ರ ಅಧ್ಯಕ್ಷನೂ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವ್ರದ್ದು ಯಾವ ಕುಟುಂಬ? ಎಷ್ಟು ಕುಟುಂಬಗಳು ಇವತ್ತು 2 ಜನ 3 ಜನ ಶಾಸಕರುಗಳಿರ್ತಕ್ಕಂಥ ಕುಟುಂಬಗಳಿಲ್ಲ ಪಾರ್ಟಿಗಳಲ್ಲಿ. ಸಿದ್ದರಾಮಯ್ಯನವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಕಿಂಚಿತ್ತನಾದ್ರೂ ಇದೆಯಾ? ಕಿಂಚಿತ್ತಿದೆಯಾ ಅವರಿಗೆ? ಅದು ಯಾರು ಮಾತಾಡೋದಕ್ಕೆ ಕುಟುಂಬ ರಾಜಕೀಯದ ಬಗ್ಗೆ? ಅರ್ಥ ಮಾಡ್ಕೋಬೇಕು ಅವ್ರನ್ನು. ಯಾತಕ್ಕೆ ಅವ್ರ ಮಗನ ಬಿಟ್ಕೊಂಡವ್ರೆ? ಈಗ ಅವ್ರ ಮಗನಿಗೆ ಯಾಕೆ ಜವಾಬ್ದಾರಿ ಕೊಟ್ಕೊಂಡವ್ರೆ? ಏನ್ ಜನಗಳ ಸೇವೆ ಮಾಡುವಂತ ಜವಾಬ್ದಾರಿ ಕೊಟ್ಟವ್ರ? ದೇವೇಗೌಡರು ಕುಟುಂಬದಲ್ಲಿ ಹೌದು, ರೇವಣ್ಣ ಅವರು ಮಂತ್ರಿ ಇದ್ರು, ನಾನು ಮುಖ್ಯಮಂತ್ರಿನೂ ಆಗಿದ್ದೆ. ನಮ್ಮನ್ನ ದೇವೇಗೌಡರು ವಸೂಲಿ ಮಾಡಕ್ಕೆ ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನಗಳ ಕಷ್ಟ ಸುಖ ನೋಡಿ ಜನಗಳ ಸೇವೆ ಮಾಡಿ ಅಂತೇಳಿ ಕರೆಸೋದು. ಅವರೇನು ಕರೀಲಿಲ್ಲ. ದೇವೇಗೌಡರು ನಮ್ಮನ್ನ ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನ ನಮ್ಮನ್ನ ಎಳ್ಕೊಂಬಂದ್ರು ರಾಜಕಾರಣಕ್ಕೆ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯನವ್ರಿಗೂ. ನಮ್ಮನ್ನ ದೇವೇಗೌಡರು ಬೆಳೆಸ್ತಿಲ್ಲ ಎಂದು ನಾನು ಲೋಕಸಭೆಗೆ ನಿಲ್ಲೋದಿಕ್ಕೆ ಬಹಳ ವಿರೋಧ ಮಾಡಿದವರು. ರಾಜಕಾರಣ ಯಾವ ಕಾರಣಕ್ಕೂ ಬೇಡ ಅಂತ. ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಎಲ್ಲಾರು ಎದುರಿಗೆ ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ. ಎಲ್ಲ ಬದುಕೋರಲ್ಲ, ಸಿದ್ದರಾಮಯ್ಯ ಬದುಕೋರಲ್ಲ. ನನ್ನ ಮಗನ ಮುಖ್ಯಮಂತ್ರಿ ಮಾಡಿ ಅಂತ ಅರ್ಜಿ ಹಾಕೊಂಡು ಹೋಗಿದ್ದಾರೆ ದೇವೇಗೌಡರು 18ರಲ್ಲಿ. ನಮ್ಮ ಮಗನಿಗೆ ಬೇಕಿಲ್ಲಪ್ಪ, ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ, ಇವ್ರನ್ನ ಖರ್ಗೆ ಅವ್ರನ್ನ ಮಾಡಿ ಅಂತ ನಿಮ್ ಮುಖಕ್ಕೆ ಕೇಳವ್ರೆ. ಮುಖ್ಯಮಂತ್ರಿ ನನ್ ಮಾಡ್ಬೇಕು ಅಂತ ದೇವೇಗೌಡರು ನಿಂತಿದ್ದೀರ. ಇದಾಗ ನಮ್ಮ ಕುಟುಂಬದ ಬಗ್ಗೆ ಇವ್ರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಯಾರೂ ಇಟ್ಕೊಂಡಿಲ್ಲ ಅನ್ನೋದು ನನ್ನದು. ಸಿದ್ದರಾಮಯ್ಯನವರು ನಿಮ್ಮ ಕುಟುಂಬನೇ ಸಾಕಷ್ಟು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ. ಅವ್ರದ್ದು ಯಾವ ಕುಟುಂಬ? ಸಿದ್ದರಾಮಯ್ಯ ಮೊದಲನೇ ಮಗ ಇದ್ದಾಗ ಮೊದಲನೇ ಮಗನ ಬೆಳೆಸಬೇಕು ಅಂತ ನೋಡಿದ್ರು. ಅವರ ಅಕಾಲಿಕ ಮರಣದಿಂದ ಈಗ ಎರಡನೇ ಮಗ ಡಾಕ್ಟರ್ ಆಗಿದ್ದವರು ಯಾತಕ್ಕೆ ರಾಜಕೀಯಕ್ಕೆ ಬಂದಿದ್ದಾರೆ? ಯಾತಕಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ವಸೂಲಿಗೆ ಇಟ್ಟು ಬಂದಿದ್ದಾರೆ? ಅವ್ರದ್ದು ಯಾವ ಕುಟುಂಬ? ಸಿದ್ದರಾಮಯ್ಯನವ್ರದ್ದು. ಇಷ್ಟು ದಿವಸ ದೇವೇಗೌಡರು ಕುಟುಂಬದ ಬಗ್ಗೆ ಚರ್ಚೆ ಮಾಡಿ, ದೇವೇಗೌಡರು ಕುಟುಂಬದಲ್ಲಿ ಏನೋ ಮಗ, ಮೊಮ್ಮಗ, ಬರೀ ಮೊಮ್ಮಗ ಇದೆಲ್ಲ ದೂರದ್ರಲ್ಲ. ಇವತ್ತು ನಿಮ್ಮ ಡೆಪ್ಟಿ CM ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಅವರೇ? ಇಷ್ಟು ಜನ MLAಗಳು ಎಲ್ಲ ಮಾಡ್ಕೊಂಡು ತಯಾರು ಮಾಡ್ಕೊಂಡಿದ್ದಾರೆ. ಇವಾಗ ಕೇಂದ್ರ ಅಧ್ಯಕ್ಷನೂ ಮಾಡಬೇಕು ಅಂತ ಹೇಳ್ತಾರಲ್ಲ, ಅವ್ರದ್ದು ಯಾವ ಕುಟುಂಬ? ಎಷ್ಟು ಕುಟುಂಬಗಳು ಇವತ್ತು 2 ಜನ 3 ಜನ ಶಾಸಕರುಗಳಿರ್ತಕ್ಕಂಥ ಕುಟುಂಬಗಳಿಲ್ಲ ಪಾರ್ಟಿಗಳಲ್ಲಿ. ಸಿದ್ದರಾಮಯ್ಯನವರಿಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಕಿಂಚಿತ್ತನಾದ್ರೂ ಇದೆಯಾ? ಕಿಂಚಿತ್ತಿದೆಯಾ ಅವರಿಗೆ? ಅದು ಯಾರು ಮಾತಾಡೋದಕ್ಕೆ ಕುಟುಂಬ ರಾಜಕೀಯದ ಬಗ್ಗೆ? ಅರ್ಥ ಮಾಡ್ಕೋಬೇಕು ಅವ್ರನ್ನು. ಯಾತಕ್ಕೆ ಅವ್ರ ಮಗನ ಬಿಟ್ಕೊಂಡವ್ರೆ? ಈಗ ಅವ್ರ ಮಗನಿಗೆ ಯಾಕೆ ಜವಾಬ್ದಾರಿ ಕೊಟ್ಕೊಂಡವ್ರೆ? ಏನ್ ಜನಗಳ ಸೇವೆ ಮಾಡುವಂತ ಜವಾಬ್ದಾರಿ ಕೊಟ್ಟವ್ರ? ದೇವೇಗೌಡರು ಕುಟುಂಬದಲ್ಲಿ ಹೌದು, ರೇವಣ್ಣ ಅವರು ಮಂತ್ರಿ ಇದ್ರು, ನಾನು ಮುಖ್ಯಮಂತ್ರಿನೂ ಆಗಿದ್ದೆ. ನಮ್ಮನ್ನ ದೇವೇಗೌಡರು ವಸೂಲಿ ಮಾಡಕ್ಕೆ ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನಗಳ ಕಷ್ಟ ಸುಖ ನೋಡಿ ಜನಗಳ ಸೇವೆ ಮಾಡಿ ಅಂತೇಳಿ ಕರೆಸೋದು. ಅವರೇನು ಕರೀಲಿಲ್ಲ. ದೇವೇಗೌಡರು ನಮ್ಮನ್ನ ರಾಜಕೀಯಕ್ಕೆ ಬನ್ನಿ ಅಂತ ಕರೀಲಿಲ್ಲ. ಜನ ನಮ್ಮನ್ನ ಎಳ್ಕೊಂಬಂದ್ರು ರಾಜಕಾರಣಕ್ಕೆ. ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯನವ್ರಿಗೂ. ನಮ್ಮನ್ನ ದೇವೇಗೌಡರು ಬೆಳೆಸ್ತಿಲ್ಲ ಎಂದು ನಾನು ಲೋಕಸಭೆಗೆ ನಿಲ್ಲೋದಿಕ್ಕೆ ಬಹಳ ವಿರೋಧ ಮಾಡಿದವರು. ರಾಜಕಾರಣ ಯಾವ ಕಾರಣಕ್ಕೂ ಬೇಡ ಅಂತ. ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಎಲ್ಲಾರು ಎದುರಿಗೆ ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ.
ಎಲ್ಲ ಬದುಕೋರಲ್ಲ, ಸಿದ್ದರಾಮಯ್ಯ ಬದುಕೋರಲ್ಲ. ನನ್ನ ಮಗನ ಮುಖ್ಯಮಂತ್ರಿ ಮಾಡಿ ಅಂತ ಅರ್ಜಿ ಹಾಕೊಂಡು ಹೋಗಿದ್ದಾರೆ ದೇವೇಗೌಡರು 18ರಲ್ಲಿ. ನಮ್ಮ ಮಗನಿಗೆ ಬೇಕಿಲ್ಲಪ್ಪ, ಅವ್ರ ಆರೋಗ್ಯನೂ ಚೆನ್ನಾಗಿಲ್ಲ, ಇವ್ರನ್ನ ಕರಿಗೆ ಅವ್ರನ್ನ ಮಾಡಿ ಅಂತ ನಿಮ್ ಮುಖಕ್ಕೆ ಕೇಳವ್ರೆ. ಮುಖ್ಯಮಂತ್ರಿ ನನ್ ಮಾಡ್ಬೇಕು ಅಂತ ದೇವೇಗೌಡರು ನಿಂತಿದ್ದೀರ. ಹಾಗಾಗಿ ನಮ್ಮ ಕುಟುಂಬದ ಬಗ್ಗೆ ಇವ್ರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಯಾರೂ ಇಟ್ಕೊಂಡಿಲ್ಲ ಅನ್ನೋದು ನನ್ನದು.